ಆಂಧ್ರ ಮುಖ್ಯಮಂತ್ರಿ ನಾಯ್ಡು ಅವರ ಈ ಆರೋಪಕ್ಕೆ ವೈಎಸ್ಆರ್ಸಿಪಿ ಸಂಪೂರ್ಣವಾಗಿ ನಿರಾಕರಣೆಯನ್ನ ತೋರಿದೆ. ಇದರ ಜೊತೆಗೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಚಂದ್ರಬಾಬು ನಾಯ್ಡು ಅವರ ಆರೋಪ ನಿಜವೇ ಆದರೆ ತಿರುಪತಿಗೆ ಬಂದುಬಿಟ್ಟು ಆಣೆ ಪ್ರಮಾಣ ಮಾಡಲಿ, ಆರೋಪ ಸಾಬೀತುಪಡಿಸಲಿಕ್ಕೆ ತಿರುಪತಿಗೆ ಬನ್ನಿ ಅಂತ ಹೇಳಿ ಸಿಎಂ ನಾಯ್ಡುಗೆ ವೈಎಸ್ಆರ್ಸಿಪಿ ಸಂಸದ ಸುಬ್ಬಾರೆಡ್ಡಿ ಸವಾಲ್ ಹಾಕಿದ್ದಾರೆ. ನಾಯ್ಡು ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ವೈಎಸ್ಆರ್ಸಿಪಿ. ನಾಯ್ಡು ಆರೋಪದಲ್ಲಿ ದುರುದ್ದೇಶ ಇದೆ ಅಂತ ರಾಜ್ಯಸಭೆ ಎಂಪಿ ಸುಬ್ಬಾರೆಡ್ಡಿ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಯಾವ ಹಂತಕ್ಕಾದರೂ ಇಳಿತಾರೆ. ಕೋಟ್ಯಾಂತರ ಭಕ್ತರ ಭಾವನೆಗೆ ನಾಯ್ಡು ಅಪಮಾನವನ್ನ ಮಾಡ್ತಿದ್ದಾರೆ. ಯಾರು ಕೂಡ ಇಷ್ಟೊಂದು ಕೀಳುಮಟ್ಟದ ರಾಜಕೀಯದ ಮಾತುಗಳನ್ನ ಆಡಬಾರದು, ಆರೋಪ ಸಾಬೀತು ಮಾಡೋಕೆ ತಿರುಪತಿಗೇನೆ ಬನ್ನಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ತಿಮ್ಮಪ್ಪನ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗ್ತಿತ್ತು ಅನ್ನೋ ಆರೋಪ ಚಂದ್ರಬಾಬು ನಾಯ್ಡು ಅವರಿಂದ ಬಂದದ್ದು. ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಅದನ್ನು ಸರಿಪಡಿಸಿದ್ದೇವೆ ಅಂತ ಕೂಡ ಮಾತನಾಡಿದ್ದಾರೆ ಚಂದ್ರಬಾಬು ನಾಯ್ಡು. ಆದರೆ ಇದು ರಾಜಕೀಯ ದುರುದ್ದೇಶ ಪೂರಿತವಾದ ಹೇಳಿಕೆ. ವೈಎಸ್ಆರ್ಸಿಪಿ ಇದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳಾಗಿರಲಿಲ್ಲ ಅಂತ ಹೇಳಿ ವೈಎಸ್ಆರ್ಸಿಪಿ ಸಂಸದ ಸುಬ್ಬಾರೆಡ್ಡಿ ಚಂದ್ರಬಾಬು ನಾಯ್ಡು ಅವರ ಆರೋಪವನ್ನು ತಿರಸ್ಕರಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕೆಎಂಎಫ್ನ ಅಧ್ಯಕ್ಷರಾದ ಭೀಮಾ ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಈ ತುಪ್ಪ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಳೆದ ಕೆಲ ತಿಂಗಳ ಹಿಂದೆನೆ ಒಂದಷ್ಟು ಚರ್ಚೆ ವಿವಾದಗಳಾಗಿತ್ತು. ಬಟ್ ತುಪ್ಪನೇ ಹಾಕ್ತಿರ್ಲಿಲ್ಲ, ಪ್ರಾಣಿಗಳ ಕೊಬ್ಬು ಬಳಕೆ ಅನ್ನೋ ಆರೋಪ, ಇದು ಕೇವಲ ರಾಜಕೀಯ ಆರೋಪ ಅಂತ ಅನ್ಸುತ್ತಾ ತಮ್ಗೆ, ಅಥವಾ ಹೀಗಾಗಿರೋ ಸಾಧ್ಯತೆ ಇದೆಯಾ? ನೋಡಿ ಮೇಡಮ್, ನಾನು ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯನ್ನ ಗಮನಿಸಿದ್ದೀನಿ. ಸೊ ಅದರಲ್ಲಿ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪ ಬಳಕೆ ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದನ್ನ ಅವರು FSL ಕಳಿಸಿ ಅದೇನು ರಿಪೋರ್ಟ್ ಬರುತ್ತೆ ಅವ್ರ ಸರ್ಕಾರನೇ ಹೇಳಬೇಕು. ಸೊ ಈ ಹೇಳಿಕೆಗೂ ನಮ್ಮ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ 4 ವರ್ಷ ನಮ್ಮ ನಂದಿನಿ ತುಪ್ಪ ಅಲ್ಲಿ ನಾವು ನಮ್ಮಿಂದ TTD ಅವರು ತಗೊಂಡಿಲ್ಲ. ಸೊ ಈಗ ನಾವು ಮೊನ್ನೆ ಪ್ರಾರಂಭ ಮಾಡಿದೀವಿ. ಹಿಂದೆ 2013ರಿಂದ 2018 ತನಕ ನಾವು ಸುಮಾರು ಒಂದು 3,500-4,000 ಮೆಟ್ರಿಕ್ ಟನ್ ಕೊಟ್ಟಿದ್ದೀವಿ. ಸೊ 2019ರಲ್ಲಿ ಒಂದು 1,700 ಟನ್ ಹೋಗಿದೆ. 2020ರಿಂದ ಇಲ್ಲಿವರೆಗೂ ನಂದಿನಿ ತುಪ್ಪ ಅವರು ಬಳಕೆ ಮಾಡಿಲ್ಲ. ಬಳಕೆ ಮಾಡಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಮಗೂ ಒಂದು ಅನುಮಾನ ಬರ್ತಾ ಇದೆ. ಸೊ 4 ವರ್ಷದಲ್ಲಿ ನಮ್ಮ ನಂದಿನಿ ಬ್ರಾಂಡ್ ಅನ್ನ ಹೊರಗಿಟ್ಟು ಸೊ ಬೇರೆ ಬೇರೆ ಬ್ರಾಂಡ್ ಅನ್ನ ಕಡಿಮೆ ರೇಟಲ್ಲಿ ತುಪ್ಪ ತಗೊಳ್ತಾ ಇದ್ರು. ಅದು ಅಷ್ಟು ಮಾಹಿತಿ ನಾನು ಕೊಡಬಲ್ಲೆ ನಿಮಗೆ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಂದು 15 ದಿನ ಹಿಂದೆ ಹೊಸದಾಗಿ TTD ಅಧ್ಯಕ್ಷರು ಮತ್ತೆ ಹೊಸದಾಗಿ ಅಲ್ಲಿ ಟ್ರಸ್ಟ್ ನ ಕಮಿಟಿ ಸದಸ್ಯರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಂದಿನಿ ಅಂತ ಒಳ್ಳೆ ಬ್ರಾಂಡ್ ಅನ್ನ ಇವರು ಹೊರಗಿಟ್ಟು ಕ್ವಾಲಿಟಿಯಲ್ಲಿ ನಂಬರ್ 1 ತುಪ್ಪ ಇರ್ತಕ್ಕಂಥ ನಂದಿನಿ ಬ್ರಾಂಡ್ ಬಿಟ್ಟು ಇವರು ಬೇರೆ ಬೇರೆ ಬ್ರಾಂಡ್ ತುಪ್ಪವನ್ನು ತಗೊಂಡು ತಿರುಪತಿ ಲಡ್ಡುನಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಾವು ನಂದಿನಿ ತುಪ್ಪನೇ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಸೊ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಮೊನ್ನೆ ಪ್ರಾರಂಭ ಮಾಡಿದೀವಿ. 15-20 ದಿವಸ ಆಯ್ತು ನಾವು ಪ್ರಾರಂಭ ಮಾಡಿ. ನಾವು 350 ಮೆಟ್ರಿಕ್ ಟನ್ ನಮಗೆ ಅವ್ರು ಆರ್ಡರ್ ಕೊಟ್ಟಿದ್ದಾರೆ ಪ್ರಥಮ ಹಂತದಲ್ಲಿ. ಇನ್ಮೇಲೆ ಕಂಟಿನ್ಯೂ ಆಗಿ ನೀವೇ ಕೊಡಬೇಕು ತುಪ್ಪ. ಸೊ ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ನಾವು ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಕೊಡಕ್ಕೆ ತಯಾರಿದ್ದೀವಿ. ಹಿಂದಿನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಂಧ್ರದಲ್ಲಿ ನಂದಿನಿ ತುಪ್ಪ ಖರೀದಿ ಎಲ್ಲಿವರೆಗೂ ಇತ್ತು, ಯಾವಾಗ ಸ್ಟಾಪ್ ಆಯ್ತು ಅಂತ? 2013ರಿಂದ 2018 ತನಕ ಒಂದು 3,500 ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದೀವಿ ನಾವು. 3,000ರಿಂದ 4,000 ಟನ್ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವರೇನು ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ರು. ಆಂಧ್ರದ ಸರ್ಕಾರಗಳ ವಿಚಾರ, ಯಾಕಂದ್ರೆ ಅಲ್ಲಿ ರಾಜಕೀಯ ನಡೀತಿರೋದ್ರಿಂದ ನಮಗೆ ಆಂಧ್ರ ಸರ್ಕಾರದ ರಾಜಕೀಯ ನಾನು ಮಾತಾಡಕ್ ಹೋಗಲ್ಲ ಮೇಡಮ್. ನನಗೆ ಅದು ಸಂಬಂಧ ಇಲ್ಲದ ವಿಚಾರ. ನಾನು ನಂದಿನಿ ನನ್ನ ತುಪ್ಪ ನಾನು ಯಾವತ್ತಿಂದ ನಾನು ಇಲ್ಲಿಂದ ಹೋಗಿದ್ದೆ ಅದನ್ನ ಮಾತ್ರ ನಾನು ಮಾಹಿತಿ ಕೊಡಬಲ್ಲೆ. ಸೊ ಅವ್ರ ರಾಜಕಾರಣದ ಮಾತಾಡಕ್ಕೆ ನಾನು ಯಾರು? ಸೊ ಅದು ಅವರವರೇ ಮಾತಾಡ್ಕೊಳ್ಳಿ. ನಾನು ಕೇಳಿದ್ದು ಅಲ್ಲಿನ ಹಿಂದಿನ ಸರ್ಕಾರದ ಅವಧಿ ಎಲ್ಲಿವರೆಗೂ ಇಲ್ಲಿಂದ ನಮ್ಮ ರಾಜ್ಯದಿಂದ ನಂದಿನಿ ತುಪ್ಪ ಸರ್ಕಾರ ಇತ್ತು, ಯಾವ ಸರ್ಕಾರ ಇತ್ತು, ಯಾವ ಸರ್ಕಾರ ಇಲ್ಲಿಲ್ಲ ಎಂಬುದು ನಾನು ಮಾತಾಡಕ್ ಹೋಗಲ್ಲ. ನಾನ್ ಬೇಕಾದ್ರೆ ಇಯರ್ ನಾನು ಹೇಳಬಲ್ಲೆ ನಿಮ್ಗೆ. 2013ರಿಂದ 2018 ತನಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ 3,000ರಿಂದ 4,000 ಮೆಟ್ರಿಕ್ ಟನ್ ಕೊಟ್ಟಿದೀವಿ ನಾವು. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಕಾಂಗ್ರೆಸ್ ಮತ್ತು JDS ಗವರ್ಮೆಂಟ್ ಇದ್ದಾಗ 1,700 ಟನ್ ಮೆಟ್ರಿಕ್ ಟನ್ ಕೊಟ್ಟಿದೀವಿ. 2019ರಿಂದ ನಮ್ಮ ತುಪ್ಪನ ಅವ್ರು ತಗೊಂಡಿಲ್ಲ.
Right. ಅಲ್ಲಿಂದ ನಮ್ಮ ಈಗ ತಪ್ಪನ್ನ ಸ್ಥಗಿತ ಮಾಡಿದ್ರು. ಭೀಮಾನಾಯಕ್ ಅವರೇ, ಈ ವ್ಯಾಪಾರ ವಹಿವಾಟನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ತಮ್ಮನ್ನು ಒಳಗೊಂಡಂತೆ ನಮ್ಮ ರಾಜ್ಯ, ಹೊರ ದೇಶಗಳಲ್ಲೂ ಕೂಡ ತಿಮ್ಮಪ್ಪನ ಭಕ್ತರಿಗೆ ಈ ಲಡ್ಡು ಪ್ರಸಾದದ ಬಗ್ಗೆ ವಿಶೇಷವಾದ ಭಕ್ತಿ ಭಾವನೆ ಇದೆ. ಅದ್ರ ಬಗ್ಗೆ ವಿವಾದ ಪದೇ ಪದೇ ಬರ್ತಾ ಇರೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಬಹಳಷ್ಟು ತಿರುಪತಿ ತಿಮ್ಮಪ್ಪಗೆ ಹೋಗ್ತಕ್ಕಂತ ಭಕ್ತರಲ್ಲಿ ಬಹಳ ದೊಡ್ಡ ಒಂದು ಆತಂಕ ಮತ್ತು ಬಹಳ ದೊಡ್ಡ ಒಂದು ಬೇಸರದ ಸಂಗತಿ ಇದು. ಸೊ ಇದು ತುಪ್ಪ ಕ್ವಾಲಿಟಿ ಇತ್ತೋ ಕ್ವಾಲಿಟಿ ಇಲ್ಲೋ, ಯಾಕಂದ್ರೆ ನಾನು ಒಂದು ಮಾತು ಹೇಳಿದ್ದೆ ಹಿಂದೆ KMF ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ, ನಂದಿನಿ ತುಪ್ಪ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ತಿರುಪತಿಗೆ ನನಗೆ ಬಳ್ಳಾರಿಯಲ್ಲಿ ಕೆಲವು ನಮ್ಮ ಮೀಡಿಯಾ ಸ್ನೇಹಿತರು ಕೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ. ಅದನ್ನೇ ದೊಡ್ಡದಾಗಿ ಮಾಡಿದ್ರು. ಎಲ್ಲ ನಾನೇನ್ ಹೇಳಿದೆ, ಕಡಿಮೆ ರೇಟಲ್ಲಿ ತುಪ್ಪ ಕೇಳ್ತಾರೆ, ಹಾಗಾಗಿ ಅಲ್ಲಿ ಕ್ವಾಲಿಟಿ ಐತೋ ಇಲ್ಲೋ ಗೊತ್ತಿಲ್ಲ, ನಮ್ದು ನಮ್ದು ಏನ್ ರೇಟ್ ಇದೆ ಆ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತ ಹೇಳಿ, ಇಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ KMF ಅಧ್ಯಕ್ಷರು ಅಂತ ಹೇಳಿ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. KMF ಅಧ್ಯಕ್ಷರು ಸಾರಿ ಕೇಳ್ಬೇಕಂತ ಹೇಳಿದ್ರು. ನಾನು ಹೇಳಿದೆ, ಸಾರಿ ಕೇಳ್ತಕ್ಕಂಥ ತಪ್ಪೇ ನಾನು ಹೇಳಿಲ್ಲಪ್ಪ, ಕ್ವಾಲಿಟಿ ಇಲ್ಲದ ತುಪ್ಪನ ತಗೊಳ್ತಿರ್ಬೋದು, ಯಾಕಂದ್ರೆ ಈ ರೇಟಿಗೆ ತುಪ್ಪ ಕೊಡಕ್ಕೆ ಯಾರು ಸಾಧ್ಯ ಇಲ್ಲ, ನಮಗೆ ಬಹಳ ಕಡಿಮೆ ರೇಟಿಗೆ ಕೇಳ್ತಾರೆ. ಸೊ L1 ಅವ್ರು ಬಂದಿದ್ದಾರೆ, ಆ ರೇಟಿಗೆ ನಾವು ನಂದಿನಿ ತುಪ್ಪ ಕೊಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡ್ಕೋಬೇಕಂತ ನಾನು ಹೇಳಿದ್ದೆ ಅವತ್ತಿನ ಸಂದರ್ಭದಲ್ಲಿ. ಇವತ್ತೆಲ್ಲೋ ಒಂದ್ ಕಡೆಗೆ ನಾನು ಹೇಳಿದ್ದೆ ಇವತ್ತು ನಿಜ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಕಡಿಮೆ ರೇಟಿಗೆ ತುಪ್ಪ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಡಿಮೆ ರೇಟಲ್ಲಿ ಅವ್ರು ಟೆಂಡರ್ಲಿ ಭಾಗವಹಿಸ್ತಾ ಇದ್ರು. ನಾವು L1 ಅವ್ರು ಬರ್ತಾ ಇದ್ರು, ಅವ್ರು ತುಪ್ಪ ತೊಳ್ತಾ ಇದ್ರು, ನಾವು L2 L3 ಆಗ್ತಾ ಇದ್ವಿ ನಾವು KMF ನವರು ನಂದಿನಿ ತುಪ್ಪ. ನಾವ್ ಹೇಳ್ತೀವಿ ನಮ್ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಿದ್ವಿ. ಇವತ್ತು ನಮ್ ರೇಟ್ ಬಂದಿದೆ. ಈಗ ಮೊನ್ನೆ ನಮಗೆ 15-20 ದಿವಸ ಹಿಂದೆ ಅವರು TDD ಅಧ್ಯಕ್ಷರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರು, ನೀವು ನಂದಿನಿ ತುಪ್ಪನ ನಾವು ತಗೊಳ್ತೀವಿ, ಸೊ ನೀವು ಟೆಂಡರ್ಲಿ ಭಾಗವಹಿಸಿ, ನಿಮ್ ರೇಟ್ ಏನಿದೆ ನಿಮ್ ರೇಟ್ ಅನ್ನ ನೀವು ಕೋಟ್ ಮಾಡಿ ಅಂತ ಹೇಳಿದ್ರು. ನಮಗೆ ನಮ್ ರೇಟ್ ಕೊಟ್ಟರು. ಈಗ ನಾವು 350 ಮೆಟ್ರಿಕ್ ಟನ್, ಸರಿಸುಮಾರು 3,50,000 kg ನಮಗೆ ಆರ್ಡರ್ ಕೊಟ್ಟರು. ಮೊನ್ನೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಂದಾನೆ ನಾವು ಟ್ಯಾಂಕರ್ ಅನ್ನ ನಾವು ಚಾಲನೆ ಕೊಟ್ಟಿದ್ದೀವಿ. ರೈಟ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ತಿರುಪತಿ ಲಡ್ಡು ತಯಾರಿಕೆಗೆ ಕೊಬ್ಬು ಬಳಕೆ ಆರೋಪ, ಪ್ರಾಣಿಗಳ ಕೊಬ್ಬಿನ ಅಂಶವನ್ನ ಬಳಕೆ ಆರೋಪ. ಇದ್ರ ಬಗ್ಗೆ ನಮಗೂ ಅನುಮಾನ ಇದೆ. ಯಾವಾಗ ನಂದಿನಿ ತುಪ್ಪವನ್ನ ಬಳಕೆ ಮಾಡೋದನ್ನ ಸ್ಟಾಪ್ ಮಾಡಿದ್ರು, ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದವರು ಕೊಡ್ತಾ ಇದ್ದ ಆ ತುಪ್ಪದ ಬೆಲೆ ಏನಿದೆಯಲ್ಲ, ಅದು ಬಹಳ ಅನುಮಾನಕ್ಕೆ ಕಾರಣವಾಗ್ತಾ ಇತ್ತು. ಇಷ್ಟು ಕಡಿಮೆ ಹಣಕ್ಕೆ ತುಪ್ಪ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ ನಮಗೂ ಇತ್ತು. ಹೀಗಾಗಿ ಲೋ ಕ್ವಾಲಿಟಿ ತುಪ್ಪ ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಇದೆ. ಏನು KMFನಿಂದ ತುಪ್ಪ ಸರಬರಾಜು ನಿಂತ ನಂತರದಲ್ಲಿ ಬಳಕೆ ಆಗ್ತಿದ್ದ ತುಪ್ಪ, ಆದರೆ ಅದರಲ್ಲಿ ಪ್ರಾಣಿಗಳ ಕೊಬ್ಬು ಇದೆಯಾ ಇಲ್ವಾ, ಹಾಗೆ ಇದ್ರ ಸುತ್ತ ನಡೀತಿರುವ ಆಂಧ್ರದ ರಾಜಕೀಯ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದು ಭೀಮಾನಾಯಕ್ ಅವರ ಮಾಹಿತಿ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರದಲ್ಲಿ ಇದೀಗ ಪ್ರಾರಂಭವಾಗಿರುವ ರಾಜಕೀಯ ಮಾತ್ರವಲ್ಲ, ತಿಮ್ಮಪ್ಪನ ಭಕ್ತರಿಗೂ ಕೂಡ ಅನುಮಾನಕ್ಕೆ ಆತಂಕಕ್ಕೆ ಕಾರಣವಾಗ್ತಾ ಇದೆ.